ಸಾರಿದಂಥ ಯೇಸು ಕ್ರಿಸ್ತರವರ ಜನ್ಮದಿನಾಚರಣೆಯ ಅಂಗವಾಗಿ ಕ್ರಿಸ್ಮಸ್ ಸಲುವಾಗಿ ಈ ಒಂದು ಸೌಹಾರ್ದ ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜಿಸಿದಂಥ ಮರ್ಸಿ ಫ್ರೆಂಡ್ಸ್ ಅಸೈಗೋಳಿ ಇವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮರ್ಸಿ ಫ್ರೆಂಡ್ಸ್ ಸ್ಥಾಪನೆ ಆದ ಅಂದಿನಿಂದ ಇವತ್ತಿನ ತನಕ ನಾನು ನೋಡ್ತಾ ಇದ್ದೇನೆ, ನಮ್ಮ ಪ್ರಾಂಕಿ ಮತ್ತು ಅವರ ತಂಡ ಇವತ್ತು ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು ಮತ್ತು ಯುವಕರನ್ನು ಸಮಾಜದಲ್ಲಿ ಯಾವ ರೀತಿ ಗುರುತಿಸ್ಕೊಳ್ಬೋದು ಅನ್ನೋದಕ್ಕೆ ಕಳೆದ 6 ವರ್ಷಗಳಲ್ಲಿ ಸಾಕ್ಷಿಯಾಗುವಂತೆ ಇವತ್ತು ಒಂದು 25-50 ವರ್ಷದ ಸಂಘಟನೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರೋದನ್ನು ನೋಡಿದರೆ ಅದರ ಇಂದಿನ ಶಕ್ತಿ ಪ್ರಾಂಕಿ ಮತ್ತು ಅವರ ಹಿರಿಯರ ಮಾರ್ಗದರ್ಶನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದುಕೊಂಡು ಅದರ ಜೊತೆಯಲ್ಲಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಬೋದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ಈ ಮರ್ಸಿ ಫ್ರೆಂಡ್ಸ್ನ ಸ್ಥಾಪಕಾಧ್ಯಕ್ಷರು ಮತ್ತು ಅವರ ತಂಡ ಇವತ್ತು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಭಾಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಕೇವಲ ಕ್ರಿಕೆಟ್ ಅಥವಾ ಮನರಂಜನೆ ಇಷ್ಟಕ್ಕೆ ಮೀಸಲಾಗದೆ ಪ್ರತಿಯೊಂದು ಸಮಾಜದಲ್ಲಿ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಧರ್ಮದಲ್ಲಿ ಇರುವಂಥ ಕಷ್ಟದಲ್ಲಿ ಯಾರಿದ್ದಾರೋ ಅವರಿಗೆ ಅವರ ಸ್ನೇಹಿತರಾಗಿ, ಅವರ ಅಣ್ಣ ತಮ್ಮಂದಿರಾಗಲಿ, ಅವರ ಒಂದು ಸ್ವಂತ ಬಂಧು ಬಳಗದ ರೀತಿಯಲ್ಲಿ ಆ ಮನೆ ಕಟ್ಟುವ ಕೆಲಸವಾಗಿರ್ಬೋದು. ನನ್ನೊಬ್ಬ ಆತ್ಮೀಯ ಸ್ನೇಹಿತ ಪರಿಶಿಷ್ಟ ಜಾತಿಯವರಾಗಿದ್ದರು, ನನ್ನ ಚಂದ್ರಾಸ್ ಅಂತ, ಅವರ ಮನೆಗೂ ಕೂಡ ಅವರ ಸಾಯುವ ಮೊದಲು ರೇಷನ್ ಕಿಟ್ ಮತ್ತು ಅವರಿಗೆ ಹಣ ಸಹಾಯವನ್ನು ಮಾಡಿದ್ದು ಅಥವಾ ಭಾಳಷ್ಟು ಕಾರ್ಯಕ್ರಮ ಮರ್ಸಿ ಫ್ರೆಂಡ್ಸ್ ಅವರು ಕಳೆದ 6 ವರ್ಷದಲ್ಲಿ ಮಾಡಿದಂಥ ಸಾಧನೆಯನ್ನು ಹೇಳಲಿಕ್ಕೆ ಇವತ್ತಿನ ಈ ಕ್ರಿಕೆಟ್ ಟೂರ್ನಿಮೆಂಟ್ ಇಟ್ಟಂಥ ಸಂದರ್ಭದಲ್ಲಿ ನಮಗೆ ಕರೆದ್ರೆ ನಾವು ಮಾತಾಡಿ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 1 ದಿವಸವೋ 2 ದಿವಸವೋ 3 ದಿವಸ ಹೇಳಿದರೂ ಕೂಡ ಸಾಕಾಗಲಿಕ್ಕಿಲ್ಲ. ಅವರ ಈ ಮಹತ್ತರವಾದ ಕಾರ್ಯಕ್ರಮ ಇವತ್ತು ಅವರು ಯೇಸು ಕ್ರಿಸ್ತ ಏನು ಹೇಳಿದ್ದಾರೆ, ಶಾಂತಿ ಸಮಾಧಾನ ಸೌಹಾರ್ದತೆಯನ್ನು ಏನು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಸಾರಿ ಹೋಗಿದ್ದಾರೆ ಅದರ ಒಂದು ಮುಂದುವರಿದ ಭಾಗವಾಗಿ ಇವತ್ತು ಅವರ ಏನು ಮಾತಿನಂತೆ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಯಾರ ಹೆಸರು ಹೇಳಿಲ್ಲ, ಎಲ್ಲವೂ ಕೂಡ ನಮ್ಮ ಆಲ್ವಿನ್ ಡಿಸೋಜ ಅಣ್ಣರವರು ಹೇಳಿದ್ದಾರೆ. ಹಾಗೆ ನಮ್ಮ ಪ್ರದೀಪ್ ಸರ್ ಅವರು ಸಿರಿಲಣ್ಣ ಅಂತ ಹೇಳಿದರೆ ಒಂದು ನಾಣ್ಯದ 2 ಮುಖ, ಪ್ರಾಂಕಿ ಮತ್ತು ಸಿರಿಲಣ್ಣ. ಅವರನ್ನು ಯಾವಾಗಲೂ ನಾನು ಸ್ಟೇಟಸಲ್ಲಿ ನೋಡುವಾಗ ಸಿರಿಲ್ರವ್ರನ್ನ ಒಬ್ಬರನ್ನು ನೋಡಲಿಲ್ಲ ನಾನು, ಪ್ರಾಂಕಿ ಮತ್ತು ಸಿರಿಲ್. ಅದು ನಮ್ಮಲ್ಲಿ ಹುಸೇನ್ ಇದ್ದಾಗ ಅಂದರೆ ಜೋಡಿ ಅವರು. ಆದರೆ ಹುಟ್ಟ ಬೇರೆ ಬೇರೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ಆ ಜೀವನದ ಉದ್ದಕ್ಕೂ ಕೂಡ ಅವರು ಒಟ್ಟಾಗಿ ಒಂದು ಟ್ವಿನ್ಸ್ ಥರ ಇದ್ದಾರೆ. ಅದೇ ರೀತಿ ಮುಂದುವರಿಯಲಿ, ಅವರ ಎಲ್ಲ ಉತ್ತಮವಾದಂಥ ಉದ್ದೇಶಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ಸರ್ವಶಕ್ತನಲ್ಲಿ ಬೇಡಿಕೊಳ್ತಾ ನಮ್ಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರೂ ಕೂಡ ವಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಬರುವಂಥ ಕ್ರಿಸ್ಮಸ್ ದಿನಾಚರಣೆ ಕೂಡ ಮೊದಲನೇದಾಗಿ ತಮಗೆಲ್ಲರಿಗೂ ಶುಭಾಶಯವನ್ನು ವ್ಯಕ್ತಪಡಿಸ್ತಾ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.